ಇವತ್ತು ಅಲ್ಲೇ ಎಲ್ಲಾ ಕಡೆ ಪೊಲೀಸರ ದುರುಪಯೋಗವನ್ನು ಪಡಿಸ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ನಡೀತಾ ಇದೆ. ರಾಜ್ಯವನ್ನು ಗುಂಡಾ ರಾಜ್ಯ ಮಾಡಬೇಕು ಅಂತ ಹೇಳುವಂತ ಕಡೆ ಹೊರಟಿದೆ. ಇವತ್ತು ಬೀದರ್ನಲ್ಲಿ ಕೂಡ ನಮ್ಮ ಪಾಪ್ನಾಸ್ ದೇವಸ್ಥಾನ ಮೊನ್ನೆ ನಮ್ಮ ನಗರಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟ ಕೂಡ ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ. ಪಾಪ್ನಾಸ್ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಸಾದ ವ್ಯವಸ್ಥೆಯಲ್ಲಿ ನಮ್ಮ ಹಿಂದಿನ ಕೇಂದ್ರ ಸಚಿವರು ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಭಗವಂತ ಖೂಬಾ ಅವರ ಒಂದು ಅವಿರತ ಪ್ರಯತ್ನದಿಂದಾಗಿ ಪ್ರಸಾದ ಯೋಜನೆಯಲ್ಲಿ 22 ಕೋಟಿ ರೂಪಾಯಿಗಳ ಒಂದು ಆ ಪಾಪ್ನಾಸ್ ದೇವಸ್ಥಾನದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಆದ್ರೆ ಇವತ್ತ ಈ ರಾಜ್ಯ ಸರ್ಕಾರ ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ದುಡ್ಡು ಬಂದಿದೆ, ಟೆಂಡರ್ ಆಗಿದೆ, ಎಲ್ಲ ಆಗಿದೆ. ಆದ್ರೂ ಕೂಡ ಇವತ್ತಲ್ಲಿ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿ ಆಗುವುದು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಕಾಗ್ತಾ ಇಲ್ಲ. ಅವರಂತೂ ಮಾಡ್ತಾ ಇಲ್ಲ. ಆದ್ರೆ ಅದು ಇದ್ದಂತ ಹಿಂದೆ ಆಗಿದಂತ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಬಂದಂತ ಎಂಪಿಗಳು ಹೇಳ್ಬೇಕು, ಅವ್ರು ಬಂದ ನಂತರ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ. ಅವ್ರ ಲ್ಯಾಂಡ್ ಅನ್ನು ಬಿಟ್ಟಿದ್ರೆ ಬೇರೆ ಯಾವ ಯೋಜನೆಯನ್ನು ಜಿಲ್ಲೆ ತಂದಿದ್ದಾರೆ ಅಂತ ಹೇಳ್ಬೇಕು. ಆದ್ರ ಹಿಂದೆ ಬಂದಂತ ಕೆಲಸಗಳಿಗೂ ಕೂಡ ಇವರು ಅದನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಜೀರಾಮ್ಜಿಗೂ ಕೂಡ ಅವ್ರ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವರು ಇದ್ದಂತ ಒಂದು ಹಿಂದಿನ ಒಂದು ಪ್ರಧಾನಮಂತ್ರಿ ಮಹಾತ್ಮ ಗಾಂಧಿ ಗ್ರಾಮೀಣ ರೋಜ್ಗಾರ್ ಯೋಜನಾ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇತ್ತು. ನಮ್ಮ ಜಿಲ್ಲೆಯಲ್ಲಿ ಅನೇಕ ಪಿಡಿಒಗಳು ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಎಲ್ಲಾ ಕಡೆ ಭ್ರಷ್ಟಾಚಾರ ನಡೀತಾ ಇತ್ತು ಅಂತ ಇದೆ. ಕಾಂಗ್ರೆಸ್ನವರು 65 ವರ್ಷದಲ್ಲಿ ಯಾವುದೇ ಯೋಜನೆ ತಂದರೂ ಕೂಡ ಅವರ ಪ್ರಧಾನಮಂತ್ರಿಗಳು ಹಿಂದೆ ಒಪ್ಕೊಂಡಿದ್ರು. 15 ರೂಪಾಯಿ ಮೇಲ್ಗಡೆಯಿಂದ 100 ರೂಪಾಯಿ ಕೊಟ್ಟಿದ್ರೆ ಫಲಾನುಭವಿಗಳಿಗೆ 15 ರೂಪಾಯಿ ಕೊಟ್ಟುತ್ತೆ ಅಂತ ರಾಜೀವ್ ಗಾಂಧಿ ಅವರು ಹೇಳಿದ್ರು. ಆ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಇದ್ರೆ ಅವರಿಗೆ ಸಂತೋಷ. ಇವತ್ತ ಹಿಂದೆ ಇರುವಂತ ಮನ್ರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರ ಇರೋದ್ರಿಂದ ಅದನ್ನು ಜೀರಾಮ್ಜಿ ಅಂತ ಅದಕ್ಕೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ರೆ ಅದು ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕಾಗಿ ಗೊತ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಭಗವಂತ ಖೂಬಾ ಅವರು